ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ನನ್ನ ಫಸ್ಟ್ ಯೂಟ್ಯೂಬ್ ವಿಡಿಯೋ. ಫೇಸ್ ತೋರಿಸ್ಕೊಂಡು ಮಾಡ್ತಾ ಇರೋದು. ಆ್ಯಂಡ್ ಫೇಸ್ ಏನಕ್ಕಪ್ಪ ಇವಳು ಮಾಸ್ಕ್ ಎಲ್ಲ ಹಾಕ್ಕೊಂಬಂದಿದ್ದಾಳೆ ಅಂತಂದರೆ, ನನಗೆ ಬೇಸಿಕಲಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅಷ್ಟು ಸೆಕ್ಯೂರ್ ಅಂತ ಹೇಳಿ ಫೀಲ್ ಆಗಲ್ಲ. ಆ್ಯಂಡ್ ಆಲ್ಸೋ ನಾನು ಇಂಟ್ರಾವರ್ಟ್ ಪರ್ಸನ್ನು. ಸೊ ಇವಾಗ ಐ ಜಸ್ಟ್ ವಾಂಟ್ ಟು ಬಿಕಮ್ ಎಕ್ಸ್ಟ್ರಾವರ್ಟ್. ಅದಕ್ಕೆ ನಾನು ಯೂಟ್ಯೂಬ್ ಚಾನಲ್ಸ್ಗಳನ್ನ ಸ್ಟಾರ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಲೈಕ್ ಸಮ್ಟೈಮ್ಸ್ ಏನಂದರೆ ಥಿಂಕ್ ಮಾಡಿದಾಗ ನಾವಿನ್ನೇನು 10-15 ವರ್ಷ ಬದುಕ್ತೀವಿ ಮ್ಯಾಕ್ಸ್ ಅಂತ ಹೇಳಿ ಕಂಪೇರ್ ಮಾಡಿದರೆ ಇದು ತುಂಬ ಶಾರ್ಟ್ ಅಂತ ಫೀಲ್ ಆಗುತ್ತೆ. ಸೊ ಅದಕ್ಕೆ ನಾನು ಏನಂತ ಅಂದರೆ ಟ್ರಾವೆಲ್ ಮಾಡಬೇಕು, ಎಕ್ಸ್ಟ್ರಾವರ್ಟ್ ಆಗಬೇಕು, ಹಾಗೆ ಜನಗಳ ಜೊತೆ ಬೆರಿಬೇಕು. ಅಟ್ಲೀಸ್ಟ್ ಆವಾಗಾದರೂ ನನ್ನ ಆ ಥರ ಫೀಲಿಂಗಿಂದ ನಾನು ಹೊರಗಡೆ ಬರ್ಬೋದು. ಆ್ಯಂಡ್ ಐ ಕ್ಯಾನ್ ಬಿಕಮ್ ಎಕ್ಸ್ಟ್ರಾವರ್ಟ್ ಅಂತ ಹೇಳಿಬಿಟ್ಟು ನಾನು ಈ ಥರ ಒಂದು ಪ್ಲ್ಯಾನ್ ಮಾಡಿರೋದು. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್. ನನಗೆ ಡೆಫಿನೆಟ್ಲಿ ಒನ್ಸ್ ವೀಡಿಯೋ ತುಂಬ ಜನಗಳಿಗೆ ರೀಚ್ ಆದ ತಕ್ಷಣ ನನ್ನ ಫೇಸ್ ಡೆಫಿನೆಟ್ಲಿ ನಾನು ತೋರಿಸ್ತೀನಿ. ನಾನಿಲ್ಲಿ ಬಂದಿರೋದು ಏನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಅಂತಂದರೆ, ರಾಜಸ್ಥಾನ ಟ್ರಾವೆಲ್ ಬಗ್ಗೆ ನಾನು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಜರ್ನಿಲಿ ಏನು ತಪ್ಪು ಮಾಡಿದ್ದೀನಿ, ಏನು ರೈಟ್ ಥಿಂಗ್ಸ್ ಫಾಲೋ ಮಾಡಿದ್ದೀನಿ, ನಿಮಗೆ ಅದನ್ನು ಅಡ್ವೈಸ್ ಆಗಿ ಕೊಡೋಣ, ನಿಮಗೆ ಒಂದು ಸಜೆಷನ್ ಥರದಲ್ಲಿ ಕೊಡೋಣ ಅಂತ ಹೇಳಿ ತೊಗೊಂಬಂದಿದ್ದೀನಿ. ಸೊ ಇಲ್ಲೇನಂತಂದರೆ ಅದು ಬೇಸಿಕಲಿ ಲೈಕ್ ಹೇಗಂದರೆ ಜನಗಳು ಹೊರಗಡೆ ಹೋಗಬೇಕು ಅಂತೆಲ್ಲ ಇರುತ್ತೆ, ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ. ಹೇಗಪ್ಪ ಎಷ್ಟಾಗುತ್ತಪ್ಪ ಬಜೆಟು, ಆ್ಯಂಡ್ ಇವಾಗ ಹೊಸ ಪ್ಲೇಸು ಹೇಗೆ ಹೋಗೋದು, ಎಲ್ಲಿ ಹೋಗೋದು, ಈ ಥರದ್ದೆಲ್ಲ ಒಂದಿರುತ್ತೆ. ಸೊ ಅದಕ್ಕೋಸ್ಕರ ಫಸ್ಟ್ ನಾವೇನು ಮಾಡಬೇಕು ಅಂತಂದರೆ ಪ್ಲ್ಯಾನ್ ಮಾಡಬೇಕು. ನಾನು ಆ್ಯಕ್ಚುಲಿ ಇಲ್ಲಿ ಏನು ಪ್ಲ್ಯಾನ್ ಮಾಡಿದ್ದೀನಿ ಅದನ್ನು ಬರ್ಕೊಂಡಿದ್ದೀನಿ. ಫಸ್ಟ್ ನಾವು ಪ್ಲ್ಯಾನ್ ಮಾಡಬೇಕು. ಸೊ ಎಲ್ಲಿ ಹೋಗಬೇಕು ಅಂತ, ಎಲ್ಲಕ್ಕಿಂತ ಮುಖ್ಯವಾಗಿ ಎಲ್ಲಿ ಸ್ಟೇ ಮಾಡಬೇಕು ಅನ್ನೋದು ಸೆಕೆಂಡ್ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಬಜೆಟ್. ಸೊ ಬಜೆಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬಜೆಟ್ ಅಂತ ಬಂದಾಗ ಎಲ್ಲಿಂದ ಎಲ್ಲಿಗೆ ಏನು ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿದರೆ ನಮಗೆ ಬಜೆಟ್ ಕಮ್ಮಿ ಆಗುತ್ತೆ ಅನ್ನೋದನ್ನು ನಾವು ಪ್ಲ್ಯಾನ್ ಮಾಡ್ಕೊಬೇಕಾಗುತ್ತೆ. ನಮ್ಮ ಪ್ಲ್ಯಾನಲ್ಲಿ ಅದು ಇನ್ಕ್ಲೂಡ್ ಆಗಿರಬೇಕಾಗುತ್ತೆ. ಆ್ಯಂಡ್ ಯಾವ ವೇ ಅಲ್ಲಿ ಹೋದರೆ ನಾವು ಬೇಗ ರೀಚ್ ಆಗ್ತೀವಿ ಅಥವಾ ಬೆಟರ್ ವೇ ಆ್ಯಂಡ್ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿರುತ್ತೆ ಅಂತ ಅದೂ ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ ಗರ್ಲ್ಸ್. ನಾವು ಹೋಗಿರೋದು, ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರೇ ಹೋಗಿರೋದು. ಸೊ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ಹೋಗಿರೋದು. ಸೊ ಇಟ್ ವಾಸ್ ಆ್ಯಕ್ಚುಲಿ ಗುಡ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ನಾವು ಎಷ್ಟು ದಿವಸ ಪ್ಲ್ಯಾನ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಈ ಎಲ್ಲ ಹೇಗೆ ಹೋಗೋದು, ಎಲ್ಲಿ ಸ್ಟೇ ಆಗೋದು, ಎಷ್ಟು ಬಜೆಟ್ ಆಗುತ್ತೆ ಅನ್ನೋದು ಮ್ಯಾಟರ್ ಆಗುತ್ತೆ. ನಾನು ಫಸ್ಟು 5 days ಪ್ಲ್ಯಾನ್ ಮಾಡಿದ್ವಿ. ಸಮ್ ಹೆಲ್ತ್ ಇಶ್ಯೂ ಆ ಥರ ಆಗಿರೋದ್ರಿಂದ ನಾವು ಬೇಗ ಬಂದುಬಿಟ್ವಿ. ಬಟ್ ನಿಮಗೆ ಅದು ಪ್ಲ್ಯಾನ್ ಪ್ರಕಾರ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಆವಾಗ ನಿಮಗೆ ಈಸಿ ಆಗುತ್ತೆ. ಸೊ ನಮಗಿಲ್ಲಿ ನೀವು 2 days ಅಂತ ಇಟ್ಕೊಂಡಾಗ ನಿಮಗೆ ಒಂದು ಜೈಪುರ್ ಆ್ಯಂಡ್ ಜೋಧ್ಪುರ್ ಹೋಗ್ಬೋದು. ಇಲ್ಲ ನೀವು ಅನದರ್ ವೇಯಿಂದ ಬರ್ತೀನಿ ಅಂತಂದರೆ ನೀವು ಉದಯ್ಪುರ್, ಜೋಧ್ಪುರ್ ಬರ್ಬೋದು. ಯಾಕಂದರೆ ನಿಮಗೆ ಉದಯ್ಪುರಲ್ಲಿ ಏರ್ಪೋರ್ಟ್ ಇದೆ ಆ್ಯಂಡ್ ಜೋಧ್ಪುರಲ್ಲೂ ಏರ್ಪೋರ್ಟ್ ಇದೆ. ಆ್ಯಂಡ್ ನೀವು ಈ ಕಡೆ ಇಲ್ಲ ನನಗೆ ಜೈಪುರಿಂದ ಬರ್ತೀನಿ ಅಂತಂದರೆ ಜೈಪುರ್ ಆ್ಯಂಡ್ ಜೋಧ್ಪುರ್ ಅಲ್ಲಿ ಹೋಗ್ಬೋದು. ಯಾಕಂದರೆ 2 ಕಡೆನೂ ಏರ್ಪೋರ್ಟ್ ಇದೆ. ಆ್ಯಂಡ್ ನೀವು 3 ದಿವಸ ಪ್ಲ್ಯಾನ್ ಮಾಡ್ತೀವಿ ಅಂತಂದರೆ ನಿಮ್ಮ ಪ್ಲ್ಯಾನ್ ಹೇಗಿರಬೇಕು ಅಂತಂದರೆ ಆ ಟೈಮಿಂಗ್ಸ್ನ ಹೇಗೆ ಯುಟಿಲೈಸ್ ಮಾಡ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ನಾನು ನೆಕ್ಸ್ಟ್ ಹೇಳ್ತೀನಿ. ಸೊ ನೀವು 3 ದಿವಸ ಪ್ಲ್ಯಾನ್ ಮಾಡ್ತೀನಿ ಅಂತಂದರೆ 3 ದಿವಸದಲ್ಲೂ ನೀವು ಮ್ಯಾಕ್ಸ್ ಅಂತಂದರೆ ನಿಮ್ಮ ಟೈಮಿಂಗ್ ಸ್ವಲ್ಪ ಕಮ್ಮಿ ಮಾಡ್ತೀನಿ ಅಂತಂದರೆ ಜೈಪುರ್ ಜೋಧ್ಪುರಲ್ಲೇ ಆ್ಯಂಡ್ ಎಕ್ಸ್ಟ್ರಾ ಅಮೀರ್ ಫೋರ್ಟ್ ಆ ಕಡೆ ಎಲ್ಲ ಹೋಗಿ ಬರ್ಬೋದು. ಆ್ಯಂಡ್ ಅನದರ್ ನೀವು 4 days ಅಂತ ಪ್ಲ್ಯಾನ್ ಮಾಡಿದ್ರೆ ಇಟ್ಸ್ ರಿಯಲಿ ಗುಡ್. 4 days ಅಂತ ಮಾಡಿದಾಗ ನೀವೆಲ್ಲ ಕವರ್ ಮಾಡ್ಬೋದು. ಆ್ಯಂಡ್ 5 days ಅಂದ್ರೂ ಎಕ್ಸ್ಟ್ರೀಮ್ಲಿ ಗುಡ್, ನೀವು ಕವರ್ ಮಾಡ್ಬೋದು. ಮ್ಯಾಕ್ಸ್ ಪ್ಲೇಸಸ್ ನೀವು ಕವರ್ ಮಾಡ್ಬೋದು. ಆ್ಯಂಡ್ ಜೋಧ್ಪುರ್ ನೀವು 4 days ಅಂತ ಮಾಡಿದಾಗ ಜೈಪುರ್, ಜೋಧ್ಪುರ್ ಆ್ಯಂಡ್ ಜೈಸಲ್ಮೇರ್ ತನಕ ನೀವು ಹೋಗ್ಬೋದು. ಆ್ಯಂಡ್ ನೀವು 5 days ಕವರ್ ಮಾಡ್ತೀನಿ ಅಂದರೆ ಜೈಪುರ್, ಜೋಧ್ಪುರ್, ಉದಯ್ಪುರ್ ಆ್ಯಂಡ್ ಜೈಸಲ್ಮೇರ್ಗೂ ಹೋಗ್ಬೋದು. ಸೊ ನೀವು ನಾನು ಡೈರೆಕ್ಷನ್ ಹೇಳೋದಂತಂದರೆ ಜೈಪುರ್ ಟು ಉದಯ್ಪುರ್, ಐ ಮೀನ್ ಜೈಪುರ್, ಜೋಧ್ಪುರ್, ಜೈಸಲ್ಮೇರ್ ಆ್ಯಂಡ್ ಉದಯ್ಪುರ್ 5 days ಅಂತ ಪ್ಲ್ಯಾನ್ ಇಟ್ಕೊಂಡಾಗ ಇಟ್ಸ್ ಎಕ್ಸ್ಟ್ರೀಮ್ಲಿ ಗುಡ್. ನೀವು ಅಪೋಸಿಟ್ ವೇಯಿಂದ ಬರ್ತೀನಿ ಅಂತಂದ್ರೂ ನೀವು ಹೀಗೆ ಬರಬೇಕಾಗುತ್ತೆ. ಯಾಕಂದರೆ ನಮಗೆ ಜೈಸಲ್ಮೇರಲ್ಲಿ ಜಾಸ್ತಿ ಅಂದರೆ ಫ್ಲೈಟ್ ಆ ಥರದ್ದೇನೂ ಇಲ್ಲ ಅಂತ ಅಂದ್ಕೊತೀನಿ. ಅಲ್ಲಿ ನಮಗೇನೇ ಇದ್ರೂ ನಾವು ಜೋಧ್ಪುರ್ಗೆ ಅಥವಾ ಉದಯ್ಪುರ್, ಜೈಪುರ್ಗೆ ಬರಬೇಕಾಗತ್ತೆ. ನೀವು ಅಲ್ಲೇ ಸರೌಂಡಿಂಗ್ ಸುತ್ತಬೇಕಾಗತ್ತೆ. ಅದು ತುಂಬ ಹತ್ತಿರದಲ್ಲಿಲ್ಲ, 200 ಕಿಲೋಮೀಟರ್ 300 ಕಿಲೋಮೀಟರ್ ಇರುತ್ತೆ. ಹಾಗಾಗಿ
ಬೆಸ್ಟು ನೀವು ಜೈಪುರ್ ಟು ಉದಯ್ಪುರ್ ಅಥವಾ ಉದಯ್ಪುರ್ ಟು ಜೈಪುರ್ ಆ ಥರದಲ್ಲಿ ನೀವು ಬುಕ್ ಮಾಡ್ಕೊಬೇಕಾಗತ್ತೆ ಫ್ಲೈಟು. ಓಕೆ. ಆ್ಯಂಡ್ ಇನ್ನು ರೂಟ್ ಏನಂತಂದರೆ ನಿಮಗೆ ಪ್ರೋ ಟಿಪ್ಸ್ ಕೂಡ ನಾನಿಲ್ಲಿ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಾನು ಹೇಗೆ ಮಾಡಿದೆ, ನಾನೇನು ಪ್ಲ್ಯಾನ್ ಮಾಡಿದ್ದೆ ಅನ್ನೋದನ್ನು ಪ್ರಾಪರಾಗಿ ಹೇಳ್ತೀನಿ. ಫಸ್ಟು ನಾನೆಲ್ಲ ಬೇಗ ಬೇಗ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾವು ಫಸ್ಟ್ ಡೇ ಏನು ಫ್ಲೈಟ್ ಬುಕ್ ಮಾಡಿರೋದು 8:35ಗೆ ನಾವು ಫ್ಲೈಟು ಬ್ಯಾಂಗ್ಳೂರಿಂದ ಬುಕ್ ಮಾಡಿದ್ದೀವಿ. ಆ್ಯಂಡ್ 11:05 AM ನಾವು ಹೋಗಿ ರೀಚ್ ಆಗಿದ್ದೀವಿ. ಆ್ಯಂಡ್ ಇಲ್ಲೇನಂತಂದರೆ ಎಲ್ಲ ಇದು ಹೋಟೆಲ್ಗಳು ಏನೇ ಇದ್ರೂ ಅವು 4 AM ಟು 11 AM ಟು 11 PM ಸ್ಕೆಡ್ಯೂಲ್ ಇರುತ್ತೆ. ನೀವು ಸೊ ಹೋಟೆಲ್ ಮುಂಚೆ ಬುಕ್ ಮಾಡಿಕೊಂಡ್ರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್.